ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಏನೋ ನಿನ್ನೆ ಅಪ್ಪಿತಪ್ಪಿ ವೀರೇಂದ್ರ ಹೆಗಡೆ ಅವರು PTIಗೆ ಒಂದು ಸಂದರ್ಶನವನ್ನು ಕೊಟ್ಟರು. ಇಲ್ಲಿವರೆಗೂ ಅವರು ಚಕಾರ ಶಬ್ದವನ್ನು ಮಾತಾಡಿರಲ್ಲ. ಅವರು ಅಷ್ಟೇ, ಅವರ ಇಡೀ ಕುಟುಂಬದವರು ಅಷ್ಟೇ ಎಲ್ಲಿಯೂ ಕೂಡ ಮುಖ್ಯವಾಹಿನಿಗೆ ಬಂದು ಈ ಇಡೀ ಪ್ರಕರಣ ಯಾವುದು, ಈ ತಲೆಬುರುಡೆ ಪ್ರಕರಣ ಆಗಿರಬಹುದು, ಅಥವಾ ಸುಜಾತಾ ಭಟ್ ಪ್ರಕರಣ ಆಗಿರಬಹುದು, ಈ ತಿಮ್ರೋಡಿ ಗ್ಯಾಂಗ್ ಪ್ರಕರಣ ಇರಬಹುದು, ಯಾವುದ್ರ ಬಗ್ಗೆನೂ ಮಾತಾಡಿದಂಥ ವ್ಯಕ್ತಿಗಳೇ ಅಲ್ಲ ಅವರು. ಸೌಜನ್ಯ ಪ್ರಕರಣದ ಕುರಿತಾಗಿಯೂ ಕೂಡ ಪ್ರಾರಂಭದ ದಿನಗಳಲ್ಲಿ ಮಾತಾಡೋದು ಬಿಟ್ಟರೆ ಅವರ ಕುಟುಂಬದವರಾಗಲಿ ಅವರಾಗಲಿ ಯಾವತ್ತೂ ಕೂಡ ಚರ್ಚೆಗೂ ಬರಲಿಲ್ಲ. ಎಲ್ಲಿಯೂ ಇದರ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡಲಿಲ್ಲ. ತಮ್ಮ ಪಾಡಿಗೆ ತಾವು ಕೆಲಸ ಮಾಡಿಕೊಂಡಿದ್ದರು. ಯಾರಿಗೆ ಧರ್ಮಸ್ಥಳದ ಬಗ್ಗೆ, ನಿಜವಾದ ಅದರ ಪಾವಿತ್ರ್ಯತೆ ಬಗ್ಗೆ ಮತ್ತು ಆ ಶ್ರದ್ಧೆಯ ಬಗ್ಗೆ ಯಾರ್ಯಾರಿಗೆ ನಂಬಿಕೆ ಇದೆ ಅವರು ಸ್ವತಃ ತಾವಾಗೇ ವಾಲಂಟಿಯರ್ಲಿ ಹೋರಾಟಕ್ಕೆ ಇಳಿದ್ರೆ ವಿನಃ ಸ್ವತಃ ಇಂಥದ್ದೊಂದು ಟೂಲ್ ಕಿಟ್ಟನ್ನು ಮಾಡಿಕೊಂಡು ಈ ವಿರೋಧಿಗಳನ್ನು ಹಣಿಯುವ ಕೆಲಸವನ್ನು ಎಂದೂ ಹೆಗ್ಗಡೆ ಕುಟುಂಬದವರು ಮಾಡಲಿಲ್ಲ. ಇದು ಪ್ರಾಮಾಣಿಕವಾಗಿ ನಾನು ಹೇಳ್ತಾ ಇರುವಂಥ ಮಾತು. ಈಗ ಅವರು ಹೇಳಿಕೆಯನ್ನು ಕೊಟ್ಟು ಒಂದು ಮಾತನ್ನೇ ಹೇಳಿಬಿಟ್ರು. ಏನಂದರೆ SIT ತನಿಖೆಯ ಮೂಲಕ ಸತ್ಯ ಬಯಲಾಗುತ್ತದೆ ಅಂತ. ಪ್ರಾರಂಭದಲ್ಲಿ SITಯ ನೇಮಕಾತಿ ಆಗಿರೋದ್ರ ಬಗ್ಗೆ ನಮಗೆ ಭಾಳಷ್ಟು ಅಸಮಾಧಾನ ಇತ್ತು. ಯಾಕೆಂದರೆ ಅಂಥದ್ದೊಂದು ದೊಡ್ಡ ಪ್ರಕರಣವೇ ಅಲ್ಲ ಇದು. ಯಾಕೆ ದೊಡ್ಡ ಪ್ರಕರಣ ಅಲ್ಲ ಅಂದರೆ, ಯಾವತ್ತೋ 15 ವರ್ಷದಿಂದ ನಾನು ಬಂದು 106 ಶವಗಳನ್ನು ಹೂತಿದ್ದೇನಂತ ಹೇಳಿದರೆ ಇದು ಎಲ್ಲವನ್ನೂ ಖಾವಂದರ ಕುಟುಂಬದವರೇ ಮಾಡಿಸಿದ್ದಾರೆ. ದಿನ ಅತ್ಯಾಚಾರ ನಡೆದವೆ, ದಿನ ಅನಾಚಾರ ನಡೆದವೆ, ದರೋಡೆ ಆಗಿದ್ದಾವೆ, ಕದ್ದು ಹೆಣ ಉಳಿಸಿದ್ದಾರೆ ಅಂದ ತಕ್ಷಣ ಯಾವುದೇ ಪೊಲೀಸ್ ಆಗಲಿ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಪ್ರಾಕ್ಟಿಕಲ್ ಆಗಿ ಒಬ್ಬ ಪೊಲೀಸನಿಗೆ ಕ್ರೈಮ್ ಹೇಗಾಗುತ್ತದೆ ಎನ್ನುವುದು ತುಂಬ ಚೆನ್ನಾಗಿ ಗೊತ್ತಿರ್ತದೆ. ಎರಡನೇದು, ಕ್ರೈಮನ್ನು ಅಡಗಿಸಿಡುವಂಥ, ಸಾಕ್ಷ್ಯವನ್ನು ನಾಶ ಮಾಡುವಂಥ ವ್ಯಕ್ತಿಯ ಚಹರೆ, ಮನಸ್ಥಿತಿ, ಸ್ವಭಾವ, ನಡೆ, ನುಡಿ ಹೇಗಿರುತ್ತೆ ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಾನು ಪ್ರಾರಂಭದ ದಿವಸದಲ್ಲಿ ಈ ಕುರಿತಾಗಿ ಮಾತನಾಡುವ ಸಂದರ್ಭದಲ್ಲಿ ಒಂದು ಮಾತು ಹೇಳಿದೆ. ನಾನು ಧರ್ಮಸ್ಥಳದ ಬಗ್ಗೆ ಇಷ್ಟು ವರ್ಷದಿಂದ ಯಾವತ್ತೂ ಮಾತಾಡಿಲ್ಲ. ಇತ್ತೀಚೆಗೆ ಯಾವಾಗ ಇದು ತಲೆನೋವಾಗಿ ಸುದ್ದಿ ಎಲ್ಲ ಕಡೆ ಭಾಳ ಸ್ಪ್ರೆಡ್ ಆಗಲಿಕ್ಕೆ ಶುರುವಾಯಿತು, ಇನ್ನು ನಮ್ಮ ಧ್ವನಿಯನ್ನು ಹೇಳದೆ ಹೋದರೆ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರಿಗೆ ಮೋಸ ಆಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಆ ವಿಷಯವನ್ನು ನನಗನಿಸಿದ್ದನ್ನು ಹೇಳೋದು ಶುರು ಮಾಡಿದೆ. ಬೇರೆಯವರು ಏನಾರು ಅಂದ್ಕೊಳ್ಳಿ, ನನಗೇನು ಅನಿಸುತ್ತೆ ಅದನ್ನು ಮಾತ್ರ ನಾನು ಹೇಳೋದು. ಬೇರೆಯವರ ಮನಸ್ಥಿತಿ ಹೇಗಿದೆ, ಬೇರೆಯವರು ಯಾವ ರೀತಿ ನರೇಟಿವ್ ನಡೀತಾ ಇದೆ, ಮಾರ್ಕೆಟ್ನಲ್ಲಿ ಜನರ ಇದು ಏನಿದೆ, ಅದರ ಕುರಿತಾಗಿ ಅವರ ಮನಸ್ಥಿತಿ ಹೇಗಿದೆ, ಅದು ತೊಗೊಂಡು ನನಗೇನು ಆಗಬೇಕಲ್ಲ. ನನಗೇನು ಅನಿಸುತ್ತೆ ಅದನ್ನು ಮಾತ್ರ ಮಾತಾಡಿದ್ದು ಇಲ್ಲಿವರೆಗೂ. ಅದೇ ನಮ್ಮ ಯಶಸ್ಸಿನ ಗುಟ್ಟು ಕೂಡ. ನಮ್ಗೆ ಯಾರ್ದೋ ಹಂಗೂ ಇಲ್ಲ, ಮತ್ತು ಯಾರೋ ಹೇಳಿದ್ದಕ್ಕೋಸ್ಕರ ನಾವು ವಿಡಿಯೋನು ಮಾಡೋದಿಲ್ಲ. ನಮ್ಮ ಖುಷಿಗೆ ನಾವು ಮಾಡೋದು, ಪ್ಯಾಷನೇಟಾಗಿ ಮಾಡೋದು. ಹೀಗಿರುವಾಗ ನಾನು ಪ್ರಾರಂಭದಲ್ಲಿ ಹೇಳಿದೆ ಏನಪ್ಪ ಅಂತಂದರೆ, ಈ ಪ್ರಕರಣ ಏನಿದೆಯಲ್ಲ, ಈ ಪ್ರಕರಣದ ವೈಚಿತ್ರ್ಯ ಏನಂತಂದರೆ, ಈ ಪ್ರಕರಣವನ್ನು ಯಾರು ದಿನದಿಂದ ದಿನಕ್ಕೆ ಎಳ್ಕೊಂಡು ಹೋಗ್ತಾ ಇದ್ದಾರೋ ಅವರು ಸಾಕ್ಷ್ಯಾಧಾರಗಳನ್ನು ಕೊಡ್ತಾ ಇಲ್ಲ. ಸಾಕ್ಷ್ಯಾಧಾರಗಳು ಇಲ್ಲ ನಿಮ್ಮ ಹತ್ರ ಅಂತ ಉಳಿದವರು ಅವ್ರ ಮೇಲೆ ಆಕ್ರಮಣ ಮಾಡಬೇಕಾದಂಥ ದುಸ್ಥಿತಿ ಬಂದೋದಕ್ಕೆ. ಉದಾಹರಣೆಗೆ ಈಗ ಒಬ್ಬ ಬಂದು ಇದ್ದಕ್ಕಿದ್ದ ಹಾಗೆ ಹೇಳ್ತಾನೆ, ನಾನು 106 ಹೆಣಗಳನ್ನು ಹೂತ್ಬಿಟ್ಟಿದ್ದೇನೆ ಅಂತ ಹೇಳ್ತಾನೆ. ಈಗ ಹೆಣಗಳನ್ನು ತೋರಿಸ್ಬೇಕಾದ ಜವಾಬ್ದಾರಿ ಯಾರ್ದು? ಯಾವ ಫಿರ್ಯಾದುದಾರ, ಯಾವ ದೂರುದಾರ ಈ ಮಾತನ್ನು ಹೇಳಿದಾನೋ ಆತ ನೋಡಿ ಇಲ್ಲಿ ಹೆಣ ಇದೆ ಅಂತ ಸಾಕ್ಷಿ ಕೊಡ್ಬೇಕು ಅವನು. ಯಾಕೆ ಅವನು ಹೇಳಿರೋ ಮಾತದು, ಅವನೇ ಅದಕ್ಕೆ ಸಾಕ್ಷಿ ಕೊಡ್ಬೇಕು, ನಾವು ಕೊಡೋಕ್ಕಾಗಲ್ಲ. ಆತ ಗುಂಡಿ ತೆಗೆದು ತೋರಿಸ್ಬೇಕು. ಬೇಕಾದ್ರೆ ನೀವು ಒಬ್ಬರನ್ನ ಯಾರನ್ನು ಸಹಾಯ ಕೊಡ್ತೀನಿ ಅಂತ ಹೇಳ್ಬೋದು. ಅದು ಬಿಟ್ಟು ಅವನು ಹೇಳ್ದ ಅಂಥೇಳಿ ನಮ್ಮ ಇಡೀ ಮಷಿನರಿ ಏನಿದೆ, ಗೌರ್ಮೆಂಟ್ ಮಷಿನರಿ, ಅದಕ್ಕೋಸ್ಕರ ಬಳಸ್ಲಿಕ್ಕೆ ಆಗೋದಿಲ್ಲ. ಅರಣ್ಯ ಇಲಾಖೆ ಬಾ, ತೋಟಗಾರಿಕೆ ಇಲಾಖೆ ಬಾ, ಕಂದಾಯ ಇವ್ರು ಬಾ, ಇಲಾಖೆಯವ್ರು ಬಾ, ತಹಶೀಲ್ದಾರ್ ಬಾ, ಅಸಿಸ್ಟೆಂಟ್ ಕಮಿಷನರ್ ಬಾ, ಗುಂಡಿ ತೆಗೆಯೋರು ಬಾ, JCB ತೊಗೊಂಡು ಬಾ, ಬಂದವರು ಉಪ್ಪಿನ ಮೂಟೆ ತೊಗೊಂಡು ಕಿರಾಣಿ ಅಂಗಡಿ ಅವನು ಬಾ, ಎಲ್ಲರನ್ನೂ ಕರ್ಕೊಂಡು ಅವನು ಹೇಳಿರೋ ಸುಳ್ಳಿಗೆ ನಾವು ಸಾಕ್ಷ್ಯವನ್ನು ಹುಡುಕುವುದು ಎಂಥ ವಿಪರ್ಯಾತ, ಎಂಥ ವಿರೋಧಾಭಾಸ, ನನಗಿನ್ನೂ ತನಕ ಅರ್ಥನೇ ಆಗಲಿಲ್ಲ. ಹೋಗಲಿ, ಆ ವ್ಯಕ್ತಿ ಗುಂಡಿ ತೆಗೆಸ್ಲಿಕ್ಕೆ ಶುರು ಮಾಡಿದ್ನಲ್ಲ, ಉಳಿದವ್ರಲ್ಲ ಹೋ ಅಂತ ಕಿರ್ಚ್ಲಿಕ್ಕೆ ಶುರು. ಆ ಗುಂಡಿಯಲ್ಲಿ ಏನೂ ಸಿಕ್ಕಿಲ್ಲ, ಈ ಗುಂಡಿಯಲ್ಲಿ ಏನೂ ಸಿಕ್ಕಿಲ್ಲ, ಇವತ್ತು ಸುಳ್ಳು, ನಿನ್ನೆಯೂ ಸುಳ್ಳು, ಪ್ರತಿ ದಿವಸ ಈ ಸುಳ್ಳು ಹೇಳ್ತಾ ಇದ್ದಾನೆ. ಇದ್ರ ಬಗ್ಗೆ ಟೆನ್ಷನ್ ಯಾರಿಗಾಗಬೇಕು ಸ್ವಾಮಿ? ಟೆನ್ಷನ್ ಆಗಬೇಕಾಗಿದ್ದು ಫಿರ್ಯಾದುದಾರ, ದೂರುದಾರ, ಮಾಸ್ಕ್ ಮ್ಯಾನ್, ಮುಸುಕುಧಾರಿ, ಆತನಿಗೆ ಟೆನ್ಷನ್ ಆಗಬೇಕು. ಅದನ್ನು ಬಿಟ್ಟರೆ ಬೇರೆ ಯಾರಿಗೆ ಟೆನ್ಷನ್ ಆಗಬೇಕು ಸ್ವಾಮಿ? 2023 ಡಿಸೆಂಬರ್ನಲ್ಲಿ ಈತನನ್ನು ತಮಿಳ್ನಾಡಿನಲ್ಲಿ ಎತ್ತಾಕೊಂಬಂದ್ರಲ್ಲ, ಕರ್ಕೊಂಬಂದು ಅವನಿಗೆ ಟ್ರೈನಿಂಗ್ ಕೊಟ್ರಲ್ಲ, ಈ ರೀತಿ ನೀನು ಹೇಳು, ಕೈಲೊಂದು ತಲೆಬುರುಡೆ ಹಿಡ್ಕೊಂಡು ಹೋಗು, ಹೇಳುವಾಗ ಈ ರೀತಿ ಹೇಳು, ಅವ್ರು ಈ ಸಲ ಕ್ರಾಸ್ ಎಕ್ಸಾಮಿನ್ ಮಾಡಿದ್ರೆ ಹಿಂಗೆ ಹೇಳು, ಥರ ಟ್ರೈನಿಂಗ್ ಕೊಟ್ಟಿದ್ರಲ್ಲ, ಅವ್ರದ್ದು ಟೂಲ್ ಕಿಟ್ ಫೇಲ್ ಆಗಿದೆ ಅಂತ ಅರ್ಥ. ಅವ್ರ ಟೂಲ್ ಕಿಟ್ ಫೇಲ್ ಆಗಿದ್ದಕ್ಕೆ ಅವರು ಪರಿತಪಿಸಬೇಕು, ಅವರು ಒದ್ದಾಡಬೇಕೇ ವಿನಃ ಹೆಣ ಸಿಕ್ಕಿಲ್ಲ, ಕಳೆ ಬರ ಸಿಕ್ಕಿಲ್ಲ, ಅಸ್ಥಿ ಪಂಜರ ಸಿಕ್ಕಿಲ್ಲ ಅಂತ ಇಡೀ ದಿವಸ ಟಿ ವಿಲಿ ತೋರಿಸೋದಲ್ಲ. ಎಲ್ಲಿದೆ ಹೇಳಪ್ಪ, ಗುಂಡಿ ತೆಗಿ, ತೋರಿಸು, ಹೆಣ ತೋರಿಸು. ಹೆಣ ಇದ್ದದ್ದೇ ಆದರೆ ಈ ಹೆಣ ಯಾರದು ಅಂತ ಹೇಳಿ, ಯಾಕೆ ನೀನೇ ತಾನೇ ಹೂತದ್ದು,
ನೀನು ಒಂದು ಜಾಗವನ್ನು ಖಚಿತವಾಗಿ ತೋರಿಸಬಲ್ಲೆ ಆದವನಾದರೆ ಆ ಹೆಣ ಯಾರ್ದು ಅಂತಲೂ ನಿಂಗೆ ಗೊತ್ತಿರಬೇಕು ಮತ್ತು ಯಾವಾಗ ಹೂತಿದ್ದೀನಿ ಅಂತಲೂ ಗೊತ್ತಿರಬೇಕಲ್ವಾ. ಸುಮ್ಮನೆ ಹೂತೆ ಅನ್ಲಿಕ್ಕೆ ನಿನಗೆ ಆಗಲ್ಲ. ಅವತ್ತು ಹೆಣ್ಣು ಹೂತೆಯೋ ಗಂಡು ಹೂತೆಯೋ ಅಂತ ಗೊತ್ತಿರ್ತದೆ ತಾನೇ ನಿನಗೆ. ಅವನನ್ನು ಕೇಳಬೇಕಾದ ಪ್ರಶ್ನೆ, ಸಾಬೀತುಪಡಿಸಬೇಕಾದ ಜವಾಬ್ದಾರಿ ಅವನದು, ನಮ್ದಲ್ಲ. ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಒಂದಿದೆ ಸರ್. ಆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಿಸ್ಟಮ್ ಹೆಂಗೆ ಅಂತ ಕೇಳಿ. ಈಗ ಪೊಲೀಸ್ ಇಲಾಖೆ ಆದ್ರೆ ನೀವೇನು ಮಾಡ್ತೀರಿ, FIR ಹಾಕ್ತೀರಿ, ಪ್ರಥಮ ಮಾಹಿತಿ ಸಲ್ಲಿಕೆ ಅಂತ ಹಾಕ್ತೀರಿ. ಅದಾದಮೇಲೆ ಚಾರ್ಜ್ ಶೀಟ್ ಹಾಕಲಿಕ್ಕೆ ದಾಖಲೆಗಳನ್ನ ಸಾಕ್ಷ್ಯಾಧಾರಗಳನ್ನ ಹುಡುಕ್ತಾ ಹೋಗ್ತೀರಿ. ಎಲ್ಲೆಲ್ಲಿ ಸಾಕ್ಷಿ ಸಿಗ್ತಾವೆ ಅದನ್ನೆಲ್ಲ ಮಹಾಜರ್ ಮಾಡ್ತೀರಿ, ಮತ್ತೊಂದು ಮಾಡ್ತೀರಿ, ಫೋರೆನ್ಸಿಕ್ ರಿಪೋರ್ಟ್ ಮಾಡ್ತೀರಿ, ಎಲ್ಲ ಮಾಡಿ ಈತ ಆರೋಪಿಯನ್ನು ಅಪರಾಧಿ ಅಂತ ಮಾಡ್ತೀರಿ. ಇಡಿನಲ್ಲಿ ಹಂಗಲ್ಲ. ಮೊದಲು ವ್ಯಕ್ತಿಯನ್ನು ದೋಷಿ ಅಂತ ಹೇಳ್ಬಿಡ್ತಾರೆ, ಆತ ನಾನು ನಿರ್ದೋಷಿ ಅಂತ ಸಾಬೀತುಪಡಿಸ್ಬೇಕು. ಹಾಗೆ ಈ ಪ್ರಕರಣ ಆಗಬೇಕಾಗಿತ್ತು. ಹೆಂಗೆ ಫಿರ್ಯಾದುದಾರ ಬಂದು ಹೇಳಿದ್ದಾನೆ, ಇವತ್ತು ಇಡೀ ಧರ್ಮಸ್ಥಳ ಕ್ಷೇತ್ರ, ಬೆಳ್ತಂಗಡಿ, ಉಜಿರೆ ಭಾಳ ಶಾಂತವಾಗಿ ತನ್ನ ಪಾಡಿಗೆ ತಾವಿದ್ದಾವೆ. ಸೌಜನ್ಯಾಗ ನ್ಯಾಯ ಸಿಗಬೇಕು, ನಿಜವಾದಂಥ ಅಪರಾಧಿ ಯಾರು, ಅತ್ಯಾಚಾರಿ ಯಾರು ಗೊತ್ತಾಗಲಿಲ್ಲ, ಬದಿಗಿಟ್ಬಿಡಿ ಪ್ರಕರಣವನ್ನು. ಈಗ ನಡೀತಾ ಇರೋದು ಖಾವಂದರ ಕುಟುಂಬದವರು ಈ ರೀತಿಯಾದಂಥ ಅತಿ ದೊಡ್ಡದಾದಂಥ ಷಡ್ಯಂತ್ರ ಮಾಡಿದ್ದಾರೆ. ಅವರು ನೂರಾರು ಹೆಣ ಉಳಿಸಿದ್ದಾರೆ, ನನ್ನಿಂದ ಅತ್ಯಾಚಾರಗಳನ್ನು ಮಾಡಿದ್ದಾರೆ ಕುಟುಂಬದವರು ಅಂತೆಲ್ಲ ಹೇಳ್ತಿರಲ್ಲ. ಅವರು ಸಾಕಷ್ಟು ಹೆಣಗಳಿದ್ದಾವೆ, ಎಲ್ಲ ಮುಚ್ಚಾಕಿದ್ದಾರೆ, ನಾನೇ ಮುಚ್ಚಾಕಿದ್ದೇನೆ ಅಂತ ಈ ಫಿರ್ಯಾದಾರ ಹೇಳಿದ ಮೇಲೆ ಸಾಕ್ಷ್ಯಾಧಾರನೂ ಅವನೇ ಕೊಡಬೇಕು, ನಾವು ಕೊಡೋಕ್ಕಾಗಲ್ಲ. ಆದರೆ ಇಡೀ ವ್ಯವಸ್ಥೆ ಹೇಗಾಯಿತು ಅಂದರೆ, ಅವನ ಸಾಕ್ಷಿ ಹುಡುಕುವ ಕೆಲಸವನ್ನು ಸರ್ಕಾರ ಮಾಡಲಿಕ್ಕೆ ಶುರು ಮಾಡ್ತು. ಆತ ಹೇಳಿದ್ದನ್ನು ನಿಜಗೊಳಿಸುವಂಥ ಕೆಲಸ ಸರ್ಕಾರ ಮಾಡಲಿಕ್ಕೆ ಶುರು ಮಾಡ್ತು. ಇಡೀ ಸಾಮಾಜಿಕ ಜಾಲ, ಇಡೀ TV ಚಾನಲ್ಗಳು, ಎಲೆಕ್ಟ್ರಾನಿಕ್ ಮೀಡಿಯಾ, ಮುದ್ರಣ ಮಾಧ್ಯಮ ಪ್ರತಿ ದಿವಸದ ಕೆಲಸ ಏನು ಅಂದರೆ ಫಿರ್ಯಾದುದಾರ ಹೇಳಿದ್ದು ನಿಜಾನ ಸುಳ್ಳ ಅಂತ ಸಾಬೀತುಪಡಿಸುವಂಥ ಕೆಲಸಕ್ಕೆ ಹೇಳ್ಬಿಡ್ತು. ಸತ್ಯಾಸತ್ಯತೆ ಗೊತ್ತಾಗೋದು ಯಾವಾಗ, 1 ಗುಂಡಿ ತೆಗೆದಾಗ, 2 ಗುಂಡಿ ತೆಗೆದಾಗ, 3 ಗುಂಡಿ ತೆಗೆದಾಗ ಮುಗಿದೋಯ್ತು. 1ನೇ ದಿವಸನೇ ಮುಗಿದ ಕೇಸು, ಓಪನ್ ಆ್ಯಂಡ್ ಶಟ್ ಕೇಸ್. ಒಬ್ಬ ವ್ಯಕ್ತಿ 3 ಕಡೆ ತೆಗೆದು ಕೋರ್ಟ್ ಏನು ಇಲ್ಲ, ಕೋರ್ಟ್ ಹೇಳಿದೆ ಆದ್ದರಿಂದ ಗುಂಡಿ ತೆಗಿತಾರೆ. ಕೋರ್ಟ್ ಏನಂತ ಹೇಳಿದೆ, ಗುಂಡಿ ತೆಗಿ ಅಂತ ಹೇಳಿಲ್ಲ. ಸರಿಯಾಗಿ ನೀವು ಪ್ರಕರಣವನ್ನು ಅರ್ಥ ಮಾಡ್ಕೋಬೇಕು. ಕೋರ್ಟ್ ಏನು ಹೇಳಿದೆ, ಈ ಒಬ್ಬ ಫಿರ್ಯಾದುದಾರ ಬಂದು ಈ ರೀತಿಯಾದಂಥ ಅರ್ಜಿಯನ್ನು ಹಾಕಿದ್ದಾನೆ, ದೂರನ್ನು ಕೊಟ್ಟಿದ್ದಾನೆ, ಇದರ ಕುರಿತು ತನಿಖೆ ಮಾಡಿ ಅಂತ ಹೇಳಿದೆ. ಗುಂಡಿ ತೆಗಿರಿ, ಅರಣ್ಯ ಇಲಾಖೆಯವ್ರು ಕರ್ಕೊಂಬನ್ನಿ, ತೋಟಗಾರಿಕೆ ಇಲಾಖೆ ಕರ್ಕೊಂಬನ್ನಿ, ತಹಶೀಲ್ದಾರ್ನ ಬಿಡಿ, ಉಪ್ಪಿನ ಚೀಲ ಮೂಟೆ ತೊಗೊಂಬನ್ನಿ, ಕಿರಾಣಿ ಅಂಗಡಿ ಅವ್ರನ್ನ ಕರ್ಕೊಂಬನ್ನಿ, ಹೆಣ ಹೊರವ್ರು ಕರ್ಕೊಂಬರ್ರಿ, JCB ತೊಗೊಂಬರ್ರಿ ಅಂತ ಕೋರ್ಟ್ ಹೇಳಿಲ್ಲ. ಈತ ಏನನ್ನು ಹೇಳಿದ್ದಾನೋ ಅದು ಸತ್ಯವೇ ಸುಳ್ಳು ಅನ್ನೋದನ್ನು ಪ್ರಮಾಣೀಕರಿಸಿ ಅಂತ ಹೇಳಿದ್ದಾರೆ. ನೀವೇನು ಮಾಡಿದ್ರಿ, ಅವ ಅಲ್ಲಿ ಎಲ್ಲ ಕಡೆ ಹೋಗ್ತಿದ್ದೆ ಅಂದ ತಕ್ಷಣ ಗುಂಡಿ ತೆಗೆಯೋದೊಂದು ಮಾರ್ಗ ಅಂತ ತಿಳ್ಕೊಂಡ್ರಿ. ದಡ್ಡಾತಿ ದಡ್ಡ, ಮೂರ್ಖಾತಿ ಮೂರ್ಖ ಕೆಲಸಗಳು ಯಾವುದಾದ್ರೂ ಇದ್ದರೆ ಇದು ಕೂಡ ಒಂದು. ಮೊದಲು ಯಾವ ವ್ಯಕ್ತಿ ಬಂದಿದ್ದಾನೆ, ಆತನ ಹಿನ್ನೆಲೆ, ಆತನ ಇಹಪರಗಳನ್ನು ಸ್ಟಡಿ ಮಾಡಬೇಕು. ಮಾಡಿ 3 ದಿವಸ ಟೈಮ್ ಕೊಡಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ಕಲೆ ಹಾಕಬೇಕು. ಕಲೆ ಹಾಕಿ ಆದಮೇಲೆ ಅಗತ್ಯ ಇದೆಯಾ ಗುಂಡಿ ತೆಗೆಯೋದು, ಇವನು ಹೇಳಿದ್ರಲ್ಲೇ ಸ್ವಲ್ಪ ಆದರೂ ಸತ್ಯ ಇದೆಯಾ, ಅದನ್ನು ನೋಡಿದ ಮೇಲೆ ಗ್ರೌಂಡ್ ಜೀರೋಗೆ ಇಳಿಬೇಕೇ ವಿನ 1ನೇ ದಿವಸನ ಬೆಳಗ್ಗೆ ಅದು ಗುಂಡಿ ತೆಗೆಯೋಕ್ಕೆ ಹೋಗೋದಲ್ಲ. ಅದು ಆಯಿತಾ, ಆಯಿತು. ಇದು ಮಾಧ್ಯಮಕ್ಕೂ ದೊಡ್ಡದಾದಂಥ ಸುದ್ದಿ. ಇಡೀ ದಿವಸ ಏನು ಸುದ್ದಿ ಇರಲ್ಲ ರೀ. ಇದು ನ್ಯೂಸ್ ಮಿಲ್ ಅಂತ ಕರೀತಾರೆ ಇದಕ್ಕೆ. ಅಂದರೆ ಗಿರಣಿ. ಇದು ಗರ 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 ತಿರುಗ್ತಾ ಇರಬೇಕು. ಇದಾದ್ಮೇಲೆ ಅದು, ಅದಾದ್ಮೇಲೆ ಅದು, ಅದಾದ್ಮೇಲೆ ಅದು, ಒಂದರಿಂದ ಒಂದು ಬರ್ತಾ ಇರಬೇಕು. ವಿಷ್ಣು ಸಮಾಧಿಯನ್ನು ಧ್ವಂಸ ಮಾಡಿದರು, ಇಡೀ ದಿವಸ ಅದು ನೋಡಿದ್ದು, ಅವತ್ತು ಗುಂಡಿ ಇರೋದಿಲ್ಲ. ಗುಂಡಿ ತೆಗೆಯೋ ದಿವಸ ಬೇರೆ ಯಾವ ಸುದ್ದಿ ಇಲ್ಲ, ಇಡೀ ದಿವಸ ಗುಂಡಿ ತೆಗೆಯೋದು, ಉಪ್ಪಿನ ಮೂಟೆ ತರೋದು, JCB ತರೋದು, ಮೇಲೆ ಮಳೆ ಆಗ್ತಾ ಇರೋದು, ಆ ವಿಷಯ ಬರ್ತದೆ. ಇನ್ನೊಂದು ದಿವಸ ಇದ್ದ ಹಾಗೆ ಮೇಘ ಸ್ಫೋಟ ಆಗಿ ಮಳೆ ಬಂದುಬಿಡ್ತದೆ. ಮಳೆ ಬಂದ ತಕ್ಷಣ ಈ ಗುಂಡಿ ಕೆಲಸ ಹೋಯ್ತು, ಈಗ ಮೇಘ ಸ್ಫೋಟ ಆಗಿ 2 ಜನ ಸತ್ರು, ಏನೇನಾಯಿತು ಅದ್ರ ವಿಷಯ ಬರ್ತದೆ. ಪಾಪ ಅದು ಇಂಡಸ್ಟ್ರಿ, ಇಟ್ಸ್ ಅ ಬಿಗ್ ಇಂಡಸ್ಟ್ರಿ. ನ್ಯೂಸ್ ಪೇಪರ್ ಇಂಡಸ್ಟ್ರಿ, ಎಲೆಕ್ಟ್ರಾನಿಕ್ ಮೀಡಿಯಾ ಈಸ್ ಅನ್ ಇಂಡಸ್ಟ್ರಿ. ಅವರಿಗೆ ಬೆಳಗ್ಗಿನ ಸಂಜೆವರೆಗೂ ಸುದ್ದಿ ಬೇಕು. ಆದ್ಯತೆ ಯಾವುದು ಅಂತ ನಾವು ವಿಚಾರ ಮಾಡಬೇಕಲ್ಲ. ಜನ, ಧರ್ಮಸ್ಥಳದ ಜನ ಆಲೋಚನೆ ಮಾಡಬೇಕಲ್ವಾ, ಭಕ್ತರು ಆಲೋಚನೆ ಮಾಡಬೇಕಲ್ವಾ, ಇದ್ರ ಬಗ್ಗೆ ಶ್ರದ್ಧೆ ಇರೋರು ಆಲೋಚನೆ ಮಾಡಬೇಕಲ್ವಾ, ಕಾಮನ್ ಸೆನ್ಸ್ ಇರೋರು ಯೋಚನೆ ಮಾಡಬೇಕಲ್ವಾ. ಅವರೆಲ್ಲ ಮುಗಿಬೀಳೋದು. ಇವತ್ತೇನು ಸಿಕ್ತು ಹೇಳಿ, ಇವತ್ತೇನು ಸಿಕ್ತು ಹೇಳಿ, ಇವತ್ತೇನು ಎಲ್ಲಿ ಸಿಗತ್ತೆ ಸ್ವಾಮಿ, ಏನಾದರೂ ಇದ್ರೆ ತಾನೇ ಸಿಗಬೇಕು. ಹುಡುಕೊಡ್ಬೇಕಾದ ಕೆಲಸ ಒಂದು ಸರ್ಕಾರದ್ದಲ್ಲ. ಸರ್ಕಾರ ಹುಡ್ಕೋ ಕೆಲಸ ಮಾಡ್ತಾಯಿದೆ. ಫಿರ್ಯಾದುದಾರ ಬಂದು ಒಬ್ಬ ಅವನಿಗೆ ಸಹಾಯಕ ಕೈ ತೊಳಸ್ತಾನೆ, ಮತ್ತೊಬ್ಬ ಊಟದ ತಟ್ಟೆ ಕೊಡ್ತಾನೆ, ಇನ್ನೊಬ್ಬ ಅವ್ನು ತಟ್ಟೆ ತೊಳಿತಾನೆ, ಇನ್ನೊಬ್ಬ ಕಾರ್ನಲ್ಲಿ ಕರ್ಕೊಂಬರ್ತಾನೆ, 4 ಜನ ಅಂಗರಕ್ಷಕರು ಬರ್ತಾರೆ, ಫ್ಯಾಂಟಮ್ ಥರ ಡ್ರೆಸ್ ಹಾಕಲಾಗತ್ತೆ. ಏನು ಅವನ ಆರ್ಭಟ, ಅವನ ಖುಷಿ, ಅವನ ಇದನ್ನು ದೌಲತ್ತನ್ನು ನೋಡ್ಬೇಕು ನೀವು. ಆ ರೀತಿ ಆತ ಮೆರಿತಾ ಇರ್ತಾನೆ. ಎಂಥ ವಿಪರ್ಯಾಸ, ಎಂಥ ವಿಚಿತ್ರ, ಎಂಥ ವಿರೋಧಾಭಾಸ. ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ ರೀ ಇದ್ದಕ್ಕಿದ್ದ ಹಾಗೆ. ಆಕೆ ನನ್ನ ಮಗಳು ಅನನ್ಯ ಕಳೆದು ಹೋಗಿದ ಅಂತ ಒಂದು ಅಜ್ಜಿ ಬರುತ್ತೆ. ಆಕೆ ಹೆಸರು ಸಹ ಬಾಯಲ್ಲಿ ಬರಲ್ಲ, ನಾನು ಸುಜಾತಾ ಭಟ್ ಅಂತ ಏನೋ ಹೆಸರು. ಯಾವತ್ತೋ ಹೋಗಿರುವಂಥದ್ದು. ಒಂದು 15-20 ವರ್ಷದ ಹಿಂದೆ ನನ್ನ ಮಗಳು ಮೆಡಿಕಲ್ ಕಲಿತಾ ಇದ್ಲು.
ಆಕೆ ಇದ್ದಕ್ಕಿದ್ದ ಹಾಗೆ ಧರ್ಮಸ್ಥಳದಲ್ಲಿ ಕಾಣೆಯಾದಳು, ಆಕೆಯನ್ನು ಹುಡುಕೊಡಿ. ಇವ್ರು ಬೇರೆ ಅದಕ್ಕೊಂದು ಏನು ಹೆಲ್ಪ್ ಲೈನ್ ಅಂತ ನಂಬರ್ ಬೇರೆ ಬಿಡ್ತಾರೆ. ಏನು ಇದ್ದಕ್ಕಿದ್ದ ಹಾಗೆ ಎಲ್ಲ ಕಡೆ ಸುದ್ದಿ, ಅನನ್ಯ ಭಟ್ ಫೋಟೋ ಕೊಡಿ. ಯಾವುದೋ ಒಂದು ಫೋಟೋ ಯಾರೋ ಧೂರ್ತ ಅಂತಿದ್ದಾನೆ, ಧೂರ್ತ ಸಮೀರ ಅಂತೇಳಿ. ಧೂರ್ತ ಸಮೀರ ಒಂದು ಅವ್ನು ನೋಡ್ರಿ ಎಂಥ ದಡ್ಡ ಶಿಖಾಮಣಿ ಅಂದರೆ ಹಣೆಗೆ ಕುಂಕುಮ ಹಚ್ಚಲಿಕ್ಕೂ ಸರಿಯಾಗಿ ಬರೋಲ್ಲ. ಯಾಕೆಂದ್ರೆ ಅವರ ಇಸ್ಲಾಂ ಧರ್ಮದಲ್ಲಿ ಕುಂಕುಮ ಹಚ್ಕೊಳ್ಳೋ ಪದ್ಧತಿ ಇಲ್ಲ. ಅದು ಎಲ್ಲಿರುತ್ತೆ ಅಂತ ಅವ್ನು ಗೊತ್ತಿಲ್ಲ. ಎಲ್ಲಿಯೋ ನೋಡಿದ್ದು, ಸಾಲಿಗಿಲಿ ಒಳಗೆ ಕಲಿಬೇಕಾದ್ರೆ ನೋಡಿದ್ದು. ಅದನ್ನು ಬಿಂದಿ ಹಚ್ಚಲಿಕ್ಕೆ ಹೋಗಿದ್ದಾನೆ, ಬಿಂದಿ ಸೊಟ್ಟಕ್ಕೆ ಕೂತ್ಬಿಟ್ಟಿದೆ. ಅದನ್ನು ಹಿಡ್ಕೊಂಡು ಇಡೀ ದಿವಸ ತೋರಿಸೋದು, ಬಿಂದಿ ಸರಿಯಾಗಿ ಹಚ್ಚಿಲ್ಲ, ಈತನಿಗೆ ಬಿಂದಿ ಹಚ್ಚಲಿಕ್ಕೆ ಬರೋದಿಲ್ಲ. ಅಲ್ಲ ರೀ, ಆ ಹುಡುಗಿನೇ ಸುಳ್ಳು ಅಂದಮೇಲೆ ಬಿಂದಿ ತೊಗೊಂಡು ಏನ್ರಿ ಮಾಡ್ತೀರಾ ನೀವು? ಬಿಂದಿ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾಯಿದ್ರಿ? ಹುಡುಗಿನೇ ಇಲ್ಲ ಅಲ್ಲಿ. ಒಂದು ಭ್ರಮಾದೀನ ಕ್ಯಾರೆಕ್ಟ್ರನ್ನು ಆ ಮುದುಕಿ ಸೃಷ್ಟಿ ಮಾಡಿದ್ದಾರೆ, ಅದರಿಂದ ಏನೋ ಕಾರಣ. ಆಮೇಲೆ ಆ ಮುದುಕಿದಾಳಲ್ಲ, ಆ ಸುಜಾತಾ ಭಟ್, ಆಕೆ ಹೇಳ್ತಾಳೆ ಜೈನ ಧರ್ಮದ ದೇವಸ್ಥಾನದಲ್ಲಿ ಬ್ರಾಹ್ಮಣರು ಪೂಜೆ ಮಾಡಬೇಕು, ಮಂಜುನಾಥನ ದೇವಸ್ಥಾನದಲ್ಲಿ ಬ್ರಾಹ್ಮಣರು ಪೂಜೆ ಮಾಡಬೇಕು, ಜೈನರಾಗಿ ಪೂಜೆ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾಳೆ. ಆಕೆಗೆ ಬೇಕಾಗಿರೋದು ತನ್ನ ಮಗಳ ಹೆಣ, ಅಸ್ಥಿ. ಆಕೆ ಕೇಳ್ತಾ ಇರೋದೇನು, ಹಿಂದೂ ಧರ್ಮದ ಪ್ರಕಾರ ನನ್ನ ಮಗಳ ಅಸ್ಥಿಯನ್ನು ಕೊಡ್ರಿ, ನಾನು ಅದನ್ನ ವಿಸರ್ಜನೆ ಮಾಡ್ತೀನಿ ಅಥವಾ ಅದನ್ನ ಅಂತಿಮ ಸಂಸ್ಕಾರ ಮಾಡ್ತೀನಿ ಅಂತ. ಈಕೆಗೆ ಎಂಥ ಗಿಣಿ ಪಾಠ ಹೇಳ್ಕೊಟ್ಟಿದ್ದಾರೆ ಅಂದರೆ, ನೀ ಹಿಂದೂ ಧರ್ಮದ ಹೆಸರು ಹೇಳಬೇಕು, ಸನಾತನ ಧರ್ಮದ ಹೆಸರು ಹೇಳಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಇದಕ್ಕಿದ್ದ ಹಾಗೆ ಈಕೆ ನಾಪತ್ತೆ ಆಗ್ತಾಳೆ. ಈಕೆ ವಿಷಯವನ್ನೆಲ್ಲ ಕಲೆ ಹಾಕಲಾಗತ್ತೆ. ಈಕೆ ರಿಪ್ಪನ್ಪೇಟೆಯವಳು ಅಂತ ಒಬ್ರು ಹೇಳ್ತಾರೆ, ಒಬ್ರು ಕೆಂಗೇರಿ ಅಂತ ಒಬ್ರು ಹೇಳ್ತಾರೆ, ಲೀವ್ ಇನ್ ರಿಲೇಷನ್ಶಿಪ್ ಅಂತ ಒಬ್ರು ಹೇಳ್ತಾರೆ. ಆಕೆ ಭಾವ ಹೇಳ್ತಾರೆ, ಇಲ್ಲ ಈಕೆನ ಓಡಿಸಿದ್ವಿ, ಈಕೆ ಕ್ಯಾರೆಕ್ಟರ್ ಸರಿ ಇರಲಿಲ್ಲ, ಉಡುಪಿ ಬಸ್ ಸ್ಟ್ಯಾಂಡಲ್ಲಿ ಓಡಾಡ್ತಿದ್ಲಿಕ್ಕೆ, ಆಕೆ ಮತ್ತೆ ಮನೆಗೆ ಬಂದು ಬೇಡ ಅಂತ ಹೇಳಿದ್ವಿ, ಬೆಂಗಳೂರಲ್ಲಿ ನಾವಿದ್ದಾಗ ಮನೆಗೆ ಬಂದು ಚೆಕ್ ಹಿಡ್ಕೊಂಬಂದು ನಮ್ಮ ಮನೆ ಹತ್ತಿರ ಸುಳಿ ಬೇಡ ಅಂತ ಹೇಳಿದೆ ಅಂತ ಈಕೆ ಕ್ಯಾರೆಕ್ಟರ್ ಏನಿದೆ ಎಲ್ಲವನ್ನ ಈಕೆ ಜಾತಕವನ್ನೆಲ್ಲ ಬಿಚ್ಚಿಡೋಕ್ಕಿಂತ ಮುಂಚೆ ಈಕೆ ಬಂದಾಗಲೇ ಗೊತ್ತಾಗಿತ್ತು ಇದು ಸುಳ್ಳು ಅಂತ. ಯಾಕೆಂದರೆ ಯಾವುದೇ ಒಬ್ಬ ಮಗಳನ್ನು ಕಳ್ಕೊಂಡ ವ್ಯಕ್ತಿಗೆ ಆಕೆ ಒಂದಷ್ಟು ದಾಖಲೆಗಳು ಇರ್ತವೆ. ಆಕೆ ಹತ್ರ ಇಲ್ಲೇ ಎಲ್ಲ ಸುಟ್ಟು ಹೋಗ್ಯಾವ ಅಂತ ಹೇಳ್ಕೊಡ್ರೆ, ಆಕೆ ಬನ್ನಿ ನನ್ನ ಜೊತೆ ಯಾರಾದರೂ, ನಾನು ಅಸಹಾಯಕಳಾಗಿದ್ದೀನಿ, ವಯಸ್ಸಾಗಿದೆ 68 ವರ್ಷ, ಮಣಿಪಾಲ್ ಕಸ್ತೂರ್ಬಾ ಕಾಲೇಜ್ ಹೋಗೋಣ, ಅಲ್ಲಿ ಹೋಗಿ ಕೇಳೋಣ, ಅನನ್ಯ ಭಟ್ ಅಂತೇಳಿ ಸೇರ್ಕೊಂಡಿದ್ಲು ಮೆಡಿಕಲ್ಗೆ, ಹೋಗೋಣ ಬನ್ನಿ ಅಂತ. ಅಥವಾ ಆಕೆ ಫ್ರೆಂಡ್ಸ್ ಯಾರು ಇರ್ತಾರೆ ಅವ್ರನ್ನ ಕೇಳೋಣ. ಒಬ್ಬ ವ್ಯಕ್ತಿ ಸ್ವಯಂಭೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆಕೆ ಯಾರಿಗಾದರೂ ಹುಟ್ಟಿರಲೇಬೇಕು, ಯಾರ್ದಾದ್ರೂ ಹೆಂಡತಿ ಆಗಿರಬೇಕು, ಈಕೆ ಯಾರು ಸುಜಾತಾ ಭಟ್ಟು. ಆಮೇಲೆ ಯಾರ್ದೋ ಜೊತೆ ಸಂಬಂಧಗಳಿರಬೇಕು, ಲಿವ್ ಇನ್ ರಿಲೇಷನ್ಶಿಪ್ ಆಗಿರಬೇಕು, ಅಥವಾ ಅಣ್ಣ ತಮ್ಮಂದಿರಬೇಕು, ಅಕ್ಕ ತಂಗಿಯರು ಇರಬೇಕು. ಅವ್ರಿಗೆ ಈಕೆ ವಿಷಯ ಗೊತ್ತಿರಲೇಬೇಕು. ಕರ್ಕೊಂಡು ಹೋಗಿ ಈಕೆ ತೋರಿಸ್ಬೋದು, ಎಂದೂ ತೋರಿಸೋದಿಲ್ಲ. ಹೋಗಿ ತಿಮ್ರೋಡಿ ಗ್ಯಾಂಗ್ ಜೊತೆ ಹೋಗಿ ಕೂತ್ಕೊಂಡು ಅಲ್ಲಿಂದ ನಾನು ಇನ್ನೂ ಬದುಕಿದ್ದೇನೆ, ನಾನು ಇದಕ್ಕೆಲ್ಲ ಉತ್ತರ ಕೊಡ್ತೇನೆ. ನೋಡಿದರೆ ಯಾವ ಮನೆಯ ಪಡಸಾಲೆಯಲ್ಲಿ ತಿಮ್ರೋಡಿ ಗ್ಯಾಂಗ್ ಮಾತಾಡುತ್ತೋ ಅದೇ ಮನೆಯ ಪಡಸಾಲೆಯಿಂದ ಈಕೆ ವಿಡಿಯೋ ಮಾಡ್ತಾರೆ. ಇವ್ರಿಗೆ ಸಾಕ್ಷ್ಯಾಧಾರಗಳನ್ನು ಹೇಗೆ ಇರಲಾರ್ದಂಗೆ ಮಾಡ್ಬೇಕು ಅನ್ನೋದು ಗೊತ್ತಿರಲಾರ್ದಂಥ ಮೂರ್ಖ ಶಿಖಾಮಣಿಗಳು ಎರಡೂ ಕಂಪೇರ್ ಮಾಡ್ತಾರೆ. ತಿಮ್ರೋಡಿ ಗ್ಯಾಂಗ್ದು ಮತ್ತು ಈಕೆ ಮಾತಾಡಿದಂಥ ಪಡಸಾಲೆಯಲ್ಲಿದು ಅಂಥೇಳಿ ಡ್ರಾಯಿಂಗ್ ರೂಮ್ ನೋಡಿದರೆ ಎರಡೂ ಒಂದೇ ಮನೆ, ಎಲ್ಲ ಅಲ್ಲೇ ಕಾರಸ್ಥಾನ ನಡೀತಾ ಇದೆ. ಒಂದು ಕಡೆ ಬಾಂಬ್ ಬಂದು ಕೂತಿದೆ, ಅದು ಎಣ್ಣೆ ಹಾಕ್ಕೊಂಡು ಅದು ಕೂತಿದೆ, ಮತ್ತೊಂದು ಕಡೆ ದೂರ್ತಾ ಇರ್ತಾನೆ. ಇವರು ಇಡೀ ಗ್ಯಾಂಗ್ ದಿವಸ ರಾತ್ರಿ ಇದೇ ಟೂಲ್ ಕಿಟ್ ಮಾಡ್ಕೊಂಡು ಮಾಡೋ ಕೆಲಸ. ಇವರು ಸಾಕ್ಷ್ಯಾಧಾರವನ್ನು ಕೊಡೋದು. ಸಾಕ್ಷ್ಯಾಧಾರ ನಾವು ಕೊಡ್ಬೇಕು, ಏನಂತ, ಈಕೆ ಅನನ್ಯ ಅನ್ನೋಳು ಸುಳ್ಳು ಅಂತ ಸಾಬೀತುಪಡಿಸ್ಬೇಕು, ಈ ಫೋಟೋ ಸುಳ್ಳು ಅಂತ ನಾವು ಸಾಬೀತುಪಡಿಸ್ಬೇಕು, ಈಕೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ ಓದಿಲ್ಲ ಅಂತ ನಾವು ಸಾಬೀತುಪಡಿಸ್ಬೇಕು, ಈಕೆ ಕಲ್ಕತ್ತಾದಲ್ಲಿ ಕೆಲಸ ಮಾಡಿಲ್ಲ ಅಂತ ನಾವು ಸಾಬೀತುಪಡಿಸ್ಬೇಕು. ಈಕೆ ಎಲ್ಲ ಮಾಡಿದ್ದೀನಿ ಅಂತ ಸಾಬೀತುಪಡಿಸ್ಬೇಕಾಗಿದ್ದಾರು. ಕಲ್ಕತ್ತಾದಲ್ಲಿ ಕೆಲಸ ಮಾಡಿದ್ದೆ, ನಾನು ಇಲ್ಲಿ ಬಂದು ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿದ್ದೆ, ನಾನು ರಿಪ್ಪನ್ಪೇಟೆಯಲ್ಲಿ ಲಿವ್ ಇನ್ ಒಬ್ಬನ ಜೊತೆ ಇದ್ದೆ, ಕೆಂಗೇರಿನಲ್ಲಿದ್ದೆ, ಅಲ್ಲಿ ವಾಸಂತಿ ಅಂತ ಒಬ್ಳಿದ್ಲು. ಇದನ್ನೆಲ್ಲ ಹೇಳ್ಬೇಕಾದದ್ದು ಯಾರ್ರಿ, ನಾವ ಅವಳ? ಆ ಮುದಿಗೆ ಹೇಳಬೇಕಾದಂಥ ಮಾತು. ಹೇಳ್ತಾ ಇರೋರು ಯಾರು ಇವತ್ತು? ಹೇಳ್ತಾ ಇರೋರೆಲ್ಲ ಈ ಥರರು. ಆಕೆ ಸಂದರ್ಭ ಬಂದಾಗ ನಾನು ಸಾಕ್ಷ್ಯಾಧಾರ ಕೊಡ್ತೇನೆ. ನೀವು ಯಾವಾಗ ಕಂಪ್ಲೇಂಟ್ ಕೊಡ್ತೀರಿ ಅವಾಗ ಅದಕ್ಕೆ ಸಂಬಂಧಪಟ್ಟಂಥ ಅಡಿಷ್ನಲ್ ಸಾಕ್ಷ್ಯಾಧಾರಗಳೇನಿದ್ದಾವೆ, ಪೂರಕವಾದಂಥ ದಾಖಲೆಗಳೇನಿದ್ದಾವೆ ಅದು ಕೊಡಬೇಕಾಗತ್ತೆ. ಇಲ್ಲ ಒಬ್ಬ ಸಹಾಯಕನನ್ನು ಪಡೆದು ನನಗೊಬ್ಬರನ್ನು ಕೊಡ್ರಿ, ನಾನು ಇದೆಲ್ಲವನ್ನೂ ಸತ್ಯ ಅಂತ ತಮ್ಮೆದುರು ತಂದು ಇಡ್ತೀನಿ. ಅದಾದಮೇಲೆ ನನ್ನ ಮಗಳ ಹೆಣ ಇದೆಯೋ ಅಥವಾ ಮೂಳೆ ಇದೆಯೋ ಅಥವಾ ಆಕೆ ಬದುಕೇ ಇದ್ದಾಳೆ, ಯಾಕಂದ್ರೆ ಕಾಣೆಯಾಗಿರೋದು ಅವಳು, ಕೊಲೆ ಆಗಿದೆ, ಅತ್ಯಾಚಾರ ಆಗಿದೆ ಅಂತ ಹೇಳಲಿಕ್ಕಾಗೋದಿಲ್ಲ, ಅದನ್ನು ಮಾಡಿಕೊಡಿ ಅಂತ ಕೇಳೋದು. ಆದರೆ ಇದರ ಉಲ್ಟಾಗಿ ಈ ರಾಜ್ಯದಲ್ಲಿ ನಡೀತಾ ಇದೆ. ಎಂಥ ವಿಚಿತ್ರವಾದಂಥ ಸಂಗತಿ ಇದು. ವಿಧಾನಸೌಧದಲ್ಲಿ ಚರ್ಚೆ ಆಗತ್ತೆ, ಅಲ್ಲಿ SIT ಬಗ್ಗೆ ಮಾತುಕತೆ ಆಗತ್ತೆ. ಇಡೀ ಪ್ರಕರಣವನ್ನು ಹೇಗೆ ಗೋಜಲು ಮಾಡಲಾಗಿದೆ ಅಂದರೆ, ಯಾರು ಆರೋಪ ಮಾಡ್ತಾರೋ ಅವರು ಸಾಕ್ಷ್ಯಾಧಾರ ಕೊಡೋದಿಲ್ಲ. ಯಾರು ಇದನ್ನು ಕೇಳಿಸ್ಕೊತಾ ಇದ್ದಾರೆ, ಯಾರಿಗೆ ಉರಿ ಹತ್ತತ್ತಲ್ಲ ನಮ್ಮಂಥವ್ರಿಗೆ, ನಾವು ಸಾಕ್ಷ್ಯ ಇಲ್ಲ ಇವ್ರ ಹತ್ರ, ಇವರು ಸುಳ್ಳರು ವಂಚಕರು ಇವರು, ಇದು ಟೂಲ್ ಕಿಟ್ಟು ಅಂತ ಸಾಬೀತುಪಡಿಸುವಂಥ ಧಾವಂತಕ್ಕೆ ಇಳಿತಾ ಇದ್ದೀವಿ. ಇದರ ಅಗತ್ಯ ಇದೆಯಾ? ಇದು ನನ್ನ ಪ್ರಶ್ನೆ. ದಯವಿಟ್ಟು ಅದಕ್ಕೆ ಉತ್ತರ ಕೊಡಿ. ಸಂಚಿಕೆ ಹೇಗನ್ನಿಸ್ತು ದಯವಿಟ್ಟು ತಿಳಿಸಿ. ನಮ್ಮ ಎಲ್ಲ ಚಾನಲ್ನ ಸಂಚಿಕೆಗಳನ್ನು ಹೆಚ್ಚು ಜನರಿಗೆ ಮುಟ್ಟುವ ಹಾಗೆ ನೋಡ್ಕೊಳ್ಳಿ. ನಮಸ್ಕಾರ.